ಸರ್ ಈಗ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಆ ಸಮಯದಲ್ಲಿ ಈ ಗುಂಡಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಏನಾದರೂ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥದ್ದು ಯೋಚನೆ ಬಿಜೆಪಿ ನೋಡಿ, ಇವತ್ತು ರಾಜ್ಯ ಸರ್ಕಾರ 5 ದಿನ ಆದರೂ ಕೂಡ ಇದುವರೆಗೆ ತನಿಖೆಯನ್ನು ಭಾಳ ನಿಧಾನಗತಿಯಾಗಿ ಯಾವುದೇ ಒಂದು ಗಾಂಭೀರ್ಯತೆ ಅನ್ನೋದು ಇಲ್ದಾಗೇನೆ ಪೊಲೀಸರ ಒಂದು ವೈಫಲ್ಯ ಎತ್ತಿ ಕಾಣಿಸುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಹೀಗೆಲ್ಲ ಮಾತಾಡಿದರೆ ಅವರಿನ ಫೋನಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಸಂಪೂರ್ಣವಾಗಿ ವಿಫಲ ಮಾಡಬೇಕನ್ನುವಂಥ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ಮುಖ್ಯಮಂತ್ರಿಗಳು ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇದೇ ರೀತಿ ನಾಳೆ ನಾಡಿದ್ದು ಕೂಡ ಹೀಗೆ ಮುಂದುವರೆದರೆ ನಮ್ಮ ಪಕ್ಷದ ಹಿರಿಯರು ನಮ್ಮ ಜೊತೆಯಲ್ಲಿ ನಾವೆಲ್ಲ ಮಾತಾಡಿಬಿಟ್ಟು ಏನು ನಿರ್ಧಾರ ತಗೋಬೇಕನ್ನೋದನ್ನು ತಗೊಳ್ತೀವಿ ಅಷ್ಟೇ. ಸರ್ ಈಗ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಆ ಸಮಯದಲ್ಲಿ ಈ ಗುಂಡಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಏನಾದರೂ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥದ್ದು ಯೋಚನೆ ಬಿಜೆಪಿ ನೋಡಿ, ಇವತ್ತು ರಾಜ್ಯ ಸರ್ಕಾರ 5 ದಿನ ಆದರೂ ಕೂಡ ಇದುವರೆಗೆ ತನಿಖೆಯನ್ನು ಭಾಳ ನಿಧಾನಗತಿಯಾಗಿ ಯಾವುದೇ ಒಂದು ಗಾಂಭೀರ್ಯತೆ ಅನ್ನೋದು ಇಲ್ದಾಗೇನೆ ಪೊಲೀಸರ ಒಂದು ವೈಫಲ್ಯ ಎತ್ತಿ ಕಾಣಿಸುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಹೀಗೆಲ್ಲ ಮಾತಾಡಿದರೆ ಅವರಿನ ಫೋನಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಸಂಪೂರ್ಣವಾಗಿ ವಿಫಲ ಮಾಡಬೇಕನ್ನುವಂಥ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ಮುಖ್ಯಮಂತ್ರಿಗಳು ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇದೇ ರೀತಿ ನಾಳೆ ನಾಡಿದ್ದು ಕೂಡ ಹೀಗೆ ಮುಂದುವರೆದರೆ ನಮ್ಮ ಪಕ್ಷದ ಹಿರಿಯರು ನಮ್ಮ ಜೊತೆಯಲ್ಲಿ ನಾವೆಲ್ಲ ಮಾತಾಡಿಬಿಟ್ಟು ಏನು ನಿರ್ಧಾರ ತಗೋಬೇಕನ್ನೋದನ್ನು ತಗೊಳ್ತೀವಿ ಅಷ್ಟೇ. ಸರ್ ಈಗ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಆ ಸಮಯದಲ್ಲಿ ಈ ಗುಂಡಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದ ಏನಾದರೂ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥದ್ದು ಯೋಚನೆ ಬಿಜೆಪಿ ನೋಡಿ, ಇವತ್ತು ರಾಜ್ಯ ಸರ್ಕಾರ 5 ದಿನ ಆದರೂ ಕೂಡ ಇದುವರೆಗೆ ತನಿಖೆಯನ್ನು ಭಾಳ ನಿಧಾನಗತಿಯಾಗಿ ಯಾವುದೇ ಒಂದು ಗಾಂಭೀರ್ಯತೆ ಅನ್ನೋದು ಇಲ್ದಾಗೇನೆ ಪೊಲೀಸರ ಒಂದು ವೈಫಲ್ಯ ಎತ್ತಿ ಕಾಣಿಸುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಹೀಗೆಲ್ಲ ಮಾತಾಡಿದರೆ ಅವರಿನ ಫೋನಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಸಂಪೂರ್ಣವಾಗಿ ವಿಫಲ ಮಾಡಬೇಕನ್ನುವಂಥ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ಮುಖ್ಯಮಂತ್ರಿಗಳು ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇದೇ ರೀತಿ ನಾಳೆ ನಾಡಿದ್ದು ಕೂಡ ಹೀಗೆ ಮುಂದುವರೆದರೆ ನಮ್ಮ ಪಕ್ಷದ ಹಿರಿಯರು ನಮ್ಮ ಜೊತೆಯಲ್ಲಿ ನಾವೆಲ್ಲ ಮಾತಾಡಿಬಿಟ್ಟು ಏನು ನಿರ್ಧಾರ ತಗೋಬೇಕನ್ನೋದನ್ನು ತಗೊಳ್ತೀವಿ ಅಷ್ಟೇ. ಇಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತಾಗಿರೋದು ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ನಾವು ಇಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಬಗ್ಗೆ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಗ್ಗೆ TV9 ಬಳ್ಳಾರಿ.